ದೇವಿಯ ದೈವಿಕ ವಿವಾಹದ ಕಥೆಯಾಗಿದೆ. ಶ್ರೀನಿವಾಸ ಕಲ್ಯಾಣವು ಕಲಿಯುಗದಲ್ಲಿ ನಡೆದರು ರಚಿಸಿದ ಪುರಾಣದ ಒಂದು ಭಾಗ. ಒಮ್ಮೆ ಭೂಮಿಯ ಮೇಲೆ ಗಂಗಾ ತೀರದಲ್ಲಿ ಎಲ್ಲ ಋಷಿಮುನಿಗಳು ಸೇರಿ ಯಾಗವನ್ನು ಮಾಡುತ್ತಾ ಇದ್ದರು. ಆದರೆ ಆ ಯಜ್ಞ ಯಾವುದಕ್ಕಾಗಿ ಮಾಡುತ್ತಾರೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಆಗ ಅಲ್ಲಿಗೆ ಬಂದ ನಾರದರು, ಋಷಿಮುನಿಗಳೇ, ಈ ಯಾಗವನ್ನು ಯಾಕಾಗಿ ಮಾಡುತ್ತೀರಿ? ಇದರ ಹವಿಸನ್ನು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರೆಂದು ತಿಳಿದು ಅವರಿಗೆ ಅರ್ಪಿಸುತ್ತೀರಿ ಎಂದು ಹೇಳುತ್ತಾರೆ. ಆಗ ಋಷಿಮುನಿಗಳು ಭೃಗು ಮಹರ್ಷಿಯ ಬಳಿ ತೆರಳಿ, 3 ಲೋಕದಲ್ಲಿ ಯಾರು ಶ್ರೇಷ್ಠರೋ ಅವರಿಗೆ ಹವಿಸನ್ನು ಅರ್ಪಿಸಬೇಕಾಗುತ್ತದೆ. ಆದರೆ ಯಾರು ಶ್ರೇಷ್ಠರೆಂದು ಹೇಗೆ ತಿಳಿಯುವುದು ಎಂದಾಗ, ಭೃಗುಮುನಿಗಳು ತ್ರಿಮೂರ್ತಿಗಳಲ್ಲಿ 3 ಲೋಕದಲ್ಲಿ ಯಾರು ಶ್ರೇಷ್ಠರು ಎಂದು ನಾನು ತಿಳಿದು ಬರ್ತೀನಿ ಎಂದು ಹೊರಡುತ್ತಾರೆ. ಋಷಿಮುನಿಗಳೇ, ಈ ಯಾಗವನ್ನು ಯಾಕಾಗಿ ಮಾಡುತ್ತೀರಿ? 3 ಲೋಕದಲ್ಲಿ ಯಾರು ಶ್ರೇಷ್ಠರೆಂದು ನಾನು ತಿಳಿದು ಬರುತ್ತೇನೆ. ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರಾದವರಿಗೆ ಯಾಗದ ಹವಿಸ್ಸನ್ನು ಅರ್ಪಿಸಲು ಭೃಗುಮುನಿಗಳು ಮೊದಲು ಬ್ರಹ್ಮಲೋಕಕ್ಕೆ ಬರುತ್ತಾರೆ. ಅಲ್ಲಿ ಬ್ರಹ್ಮ ತನ್ನ ಮಡದಿ ಸರಸ್ವತಿ ದೇವಿ ವೀಣೆ ನುಡಿಸುವುದನ್ನು ನೋಡುತ್ತಾ ವೀಣಾನಾದವನ್ನು ಕೇಳಿ ಆನಂದಿಸುತ್ತಾ ಇದ್ದರು. ಭೃಗುಮುನಿಗಳ ಆಗಮನವೇ ಅವರಿಗೆ ತಿಳಿಯಲಿಲ್ಲ. ವೀಣಾನಾದವನ್ನು ಕೇಳುತ್ತಾ ಸರಸ್ವತಿ ದೇವಿ ವೀಣೆ ನುಡಿಸುವ ಅಂದವನ್ನು ಸವಿಯುತ್ತಾ ಮೈ ಮರೆತ ಬ್ರಹ್ಮನಿಗೆ ಭೃಗುಮುನಿಗಳು ಎಷ್ಟು ಕರೆದರೂ ಕೇಳಿಸಲಿಲ್ಲ. ಆಗ ಕೋಪಗೊಂಡ ಭೃಗುಮುನಿಗಳು ಬ್ರಹ್ಮನಿಗೆ ಭೂಲೋಕದಲ್ಲಿ ಎಲ್ಲಿಯೂ ಕೂಡ ಪೂಜೆ ಆಗಬಾರದೆಂದು ಶಾಪವನ್ನು ನೀಡುತ್ತಾರೆ. ಹಾಗಾಗಿ ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಎಲ್ಲಿಯೂ ಕೂಡ ದೇವಸ್ಥಾನವಾಗಲಿ ಪೂಜೆಯಾಗಲಿ ನೆರವೇರುವುದಿಲ್ಲ. ಚಂದುರು ಬದನೋನಿ ಚಂದುರು ಬದನೋನಿ ಚಂದುರು ಬದನೋನಿ
ಬ್ರಹ್ಮದೇವ, ನಿನಗೆ ಭೂಲೋಕದಲ್ಲಿ ಎಲ್ಲಿಯೂ ಭಕ್ತರಿಂದ ಪೂಜೆಯಾಗದಿರಲಿ. ಬ್ರಹ್ಮಲೋಕದಿಂದ ಭೃಗುಮುನಿಗಳು ಶಿವನನ್ನು ಕಾಣಲು ಕೈಲಾಸ ಪರ್ವತಕ್ಕೆ ಆಗಮಿಸುತ್ತಾರೆ. ಅಲ್ಲಿ ಶಿವ ಮತ್ತು ಪಾರ್ವತಿ ಅವರದೇ ಆದ ಲೋಕದಲ್ಲಿ ವಿಹರಿಸುತ್ತಾ ಇದ್ದರು. ಭೃಗುಮುನಿಗಳು ಬಂದ ಅರಿವು ಅವರಿಗಾಗಲಿಲ್ಲ. ಶಿವನನ್ನು ಭೃಗುಮುನಿಗಳು ಎಷ್ಟು ಕರೆದರೂ ಲೆಕ್ಕಿಸಲಿಲ್ಲ. ಕೋಪಗೊಂಡ ಭೃಗುಮುನಿಗಳು ಶಿವನಿಗೆ ಶಾಪವನ್ನು ನೀಡುತ್ತಾರೆ. ನಿನಗೆ ಭೂಲೋಕದಲ್ಲಿ ನಿನ್ನ ನಿಜ ರೂಪಕ್ಕೆ ಬದಲಾಗಿ ನಿನ್ನನ್ನು ಲಿಂಗ ರೂಪದಲ್ಲಿ ಪೂಜೆಯಾಗಲಿ ಎಂದು. ಹಾಗಾಗಿ ನಾವು ಈಗ ಭೂಲೋಕದಲ್ಲಿ ಎಲ್ಲ ಕಡೆ ಶಿವನ ನಿಜ ರೂಪಕ್ಕೆ ಬದಲಾಗಿ ಲಿಂಗ ಸ್ವರೂಪದಲ್ಲಿ ಪೂಜಿಸುತ್ತಾ ಇದ್ದೇವೆ. ಮಹೇಶ್ವರ ಮಹೇಶ್ವರ ಮಹೇಶ್ವರ, ನಿನಗೆ ಭೂಲೋಕದಲ್ಲಿ ನಿಜ ರೂಪಕ್ಕೆ ಬದಲಾಗಿ ಲಿಂಗ ರೂಪದಲ್ಲಿ ಪೂಜೆಯಾಗಲಿ. ಕೈಲಾಸದಿಂದ ಭೃಗುಮುನಿಗಳು
ವೈಕುಂಠಕ್ಕೆ ಬರುತ್ತಾರೆ. ವೈಕುಂಠದಲ್ಲಿ ವಿಷ್ಣುವು ಶೇಷಶಯನದಲ್ಲಿದ್ದು ಲಕ್ಷ್ಮೀದೇವಿ ಅವರ ಪಾದ ಸೇವೆಯನ್ನು ಮಾಡುತ್ತಿರುತ್ತಾಳೆ. ವಿಷ್ಣುವನ್ನು ಭೃಗುಮುನಿಗಳು ಎಷ್ಟು ಕರೆದರೂ ಕೇಳಿಸಲಿಲ್ಲ. ಭೃಗುಮುನಿ ಕೋಪದಿಂದ ವಿಷ್ಣುವಿನ ವಕ್ಷಸ್ಥಳಕ್ಕೆ ಕಾಲಿನಿಂದ ಒದೆಯುತ್ತಾರೆ. ಆದರೂ ವಿಷ್ಣುವು ಏನೋ ತಿಳಿಯದಂತೆ ನಟಿಸಿ ನಿದ್ರೆಯಿಂದ ಎದ್ದು ಬಂದ ಹಾಗೆ ಮಾಡಿ ಭೃಗುಮುನಿಗಳ ಕಾಲನ್ನು ಹಿಡಿದು ತಾವು ಬಂದದ್ದು ತಿಳಿಯಲಿಲ್ಲ, ತಪ್ಪಾಯಿತು ಎಂದರು. ಭೃಗುಮುನಿಗಳ ಪಾದದಲ್ಲಿದ್ದ ಮೂರನೇ ಕಣ್ಣನ್ನು ವಿಷ್ಣುವು ಹಿಡಿದ ಕಾರಣ ಭೃಗುಮುನಿಯ ಅಹಂಕಾರ, ಕೋಪ ಎಲ್ಲ ಎಳೆದು ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಇತ್ತ ಲಕ್ಷ್ಮೀದೇವಿ ತಾನು ವಾಸವಿರುವ ವಿಷ್ಣುವಿನ ವಕ್ಷಸ್ಥಳಕ್ಕೆ ಒದ್ದರು. ವಿಷ್ಣುವು ಸುಮ್ಮನಿದ್ದುದನ್ನು ಕಂಡು ಸಹಿಸದೆ ಕೋಪಗೊಂಡು ವೈಕುಂಠವನ್ನು ಬಿಟ್ಟು ಭೂಲೋಕದಲ್ಲಿರುವ ಕರವೀರಪುರಕ್ಕೆ ಬಂದು ನೆನೆಸುತ್ತಾಳೆ. ಅದುವೇ ಈಗಿನ ಕೊಲ್ಲಾಪುರ. गान्धारं भुजगशयन पद्मनाभं सुरेशं विश्वाधारं गगनसदृशमेघवर्णं शुभाङ्गं दशरूपधारिणं विश्वपालकं भक्तप्रियङ्करं मोक्षदायकम् मत्स्यकूर्मवराह नरसिंहरूपम् प्रपञ्चज्वलन सत्य स्वरूपम् विश्वमङ्गलजयम् वामन राम कृष्ण बुद्ध रूपे अधर्म विनाशक ज्ञान दीपे कल्कि अवतार पुण्य प्रकाशं तमसो ज्योतिर्गमय प्रभाषं चक्रधारिणं दुष्ट शिक्षकम् लोकरक्षकम् नमो विष्णवे सर्वलोकैकनाथाय नमो विष्णवे सर्वभूतान्तरात्मने अच्युतम् अनन्दं गोविन्दं प्रभुप्रियं शाश्वतं पावनं विश्वमङ्गलजयम् सदा नन्नु नडिते
ಮಹೇಶ್ವರ ಮಹೇಶ್ವರ ಮಹೇಶ್ವರ
ಲಕ್ಷ್ಮೀ ದೇವಿಯು ವೈಕುಂಠವನ್ನು ಬಿಟ್ಟು ಹೋದ ಕೂಡಲೇ ವಿಷ್ಣುವು ಕೂಡ ದೇವಿಯನ್ನು ಅರಸಿ ಭೂಲೋಕಕ್ಕೆ ಬರುತ್ತಾರೆ. ಅವರು ಮೊದಲು ಬರುವುದೇ ಈ ವೆಂಕಟಾಚಲ ಬೆಟ್ಟಕ್ಕೆ. ಅಲ್ಲಿ ಕಾಡು ಮೇಡು ಅಲೆದಾಡಿ ಸುಸ್ತಾಗಿ ವಿಷ್ಣುವು ಶ್ರೀನಿವಾಸನಾಗಿ ದೊಡ್ಡದೊಂದು ಮರದ ಕೆಳಗಿರುವ ವಲ್ಮೀಕದಲ್ಲಿ ಅಂದರೆ ಹುತ್ತದಲ್ಲಿ ವಾಸ ಮಾಡುತ್ತಾರೆ. ದೇವರಾದರೂ ಮಾನವರಂತೆ ಲೋಕ ಕಲ್ಯಾಣಕ್ಕಾಗಿ ಭೂಲೋಕಕ್ಕೆ ಬಂದ ಕಾರಣ ಅವರಿಗೂ ವಿಪರೀತ ಹಸಿವು ಬಾಯಾರಿಕೆಯಾಗಿ ಸುಸ್ತಾಗಿ ವಲ್ಮೀಕದಲ್ಲಿ ವಿರಮಿಸುತ್ತಾರೆ. ಈ ಪರದೇವನ ಹೋಗಕ್ಕೆ ಪರಿತ್ರಾಣನ ತಿನ್ನದಿವ ಮರಣത്തിൽ നിന്നൊഴിവു കത്തരാമഖില ശക്തനിൻ തിരുകരത്തിലുണ്ടനിശമീ. ഈ പരദേവന ഹോമമുക്ക് പരിത്രാണന തിന്നദിവ മരണത്തിൽ നിന്നൊഴിവു കത്തരാമഖില ശക്തനിൻ തിരുകരത്തിലുണ്ടനിശമീ. പരദേവന ഹോമമുക്ക് ವಲ್ಮೀಕದಲ್ಲಿ ನೆಲೆಸಿದಂತಹ ಶ್ರೀನಿವಾಸನ ಪರಿಸ್ಥಿತಿಯನ್ನು ಬ್ರಹ್ಮದೇವರು ಲಕ್ಷ್ಮೀ ದೇವಿಗೆ ತಿಳಿಸುತ್ತಾರೆ. ಕೂಡಲೇ ಲಕ್ಷ್ಮೀದೇವಿ ಬ್ರಹ್ಮದೇವರನ್ನು ಹಸುವನ್ನಾಗಿ ಮಾಡಿ ಶಿವನನ್ನು ಕರುವನ್ನಾಗಿಸಿ ತಾನು ಸ್ವತಃ ಗೊಲ್ಲತಿಯ ವೇಷ ಧರಿಸಿ ಚೋಳರಾಜನ ಆಸ್ಥಾನಕ್ಕೆ ಬಂದು ತನ್ನ ಹಸು ಮತ್ತು ಕರುವನ್ನು ಮಾರುತ್ತಾಳೆ. ಇತ್ತ ಎಲ್ಲ ಹಸುಗಳೊಂದಿಗೆ ಸೇರಿಸಿ ಗೊಲ್ಲನು ಮೇಯಿಸಲು ಹೋದಾಗ ಈ ಹಸು
ಶ್ರೀನಿವಾಸ ನೆಲೆಸಿರುವ ವಲ್ಮೀಕದ ಬಳಿ ತೆರಳಿ ಹಾಲನ್ನು ನೀಡಿ ಶ್ರೀನಿವಾಸನ ಹಸುವನ್ನು ನೀಗಿಸುತ್ತಿತ್ತು. ಹಾಗಾಗಿ ಶ್ರೀನಿವಾಸನಿಗೆ ಬ್ರಹ್ಮದೇವರು ಮೊದಲು ಮಾಡಿದ ಹಾಲಿನ ಅಭಿಷೇಕ ಅತಿ ಪವಿತ್ರವಾಗಿದೆ. ಚೋಳರ ರಾಣಿ ಧರಣಿದೇವಿ ತನ್ನ ಮಗನಿಗೋಸ್ಕರ ಆ ಹಸುವಿನ ಹಾಲನ್ನು ಕೇಳಿದಾಗ ಯಾವಾಗಲೂ ಹಾಲಿರುವುದಿಲ್ಲ. ಆಗ ಗೊಲ್ಲನು ಧರಣಿದೇವಿಯ ಕೋಪಕ್ಕೆ ತುತ್ತಾಗುತ್ತಾನೆ. ಹಸುವಿನ ಬೆನ್ನು ಹತ್ತಿದ ಗೊಲ್ಲನಿಗೆ ಒಮ್ಮೆ ಹಸುವು ವಲ್ಮೀಕದಲ್ಲಿ ಹಾಲನ್ನು ಸ್ರವಿಸುವುದನ್ನು ಕಂಡು ಕೋಪಗೊಂಡು ಕೊಡಲಿಯಿಂದ ಹಸುವನ್ನು ಹೊಡೆಯುವಾಗ ಶ್ರೀನಿವಾಸನು ವಲ್ಮೀಕದಿಂದ ಎದ್ದು ಬಂದ ಕಾರಣ ಕೊಡಲಿಯ ಪೆಟ್ಟು ಶ್ರೀನಿವಾಸನ ತಲೆಗೆ ಬೀಳುತ್ತದೆ. ಬೃಹಸ್ಪತಿ ಆಚಾರ್ಯರು ಎಕ್ಕದ ಹಾಲನ್ನು ಹಾಗೂ ಗಂಧವನ್ನು ತೆಗೆದು ಶ್ರೀನಿವಾಸನ ಗಾಯಕ್ಕೆ ಲೇಪಿಸುತ್ತಾರೆ. ಹಾಗಾಗಿ ಶ್ರೀನಿವಾಸನ ಹಣೆಯಲ್ಲಿ ಈಗ ಕೂಡ ಗಂಧ ಲೇಪಿತವಾದ ದೊಡ್ಡ ನಾಮವಿದೆ. ಶ್ರೀನಿವಾಸನು ಭೂವರಹನನ್ನು ಭೇಟಿ ಮಾಡಿ ತನ್ನನ್ನು ನೋಡಿಕೊಳ್ಳಲು ಯಾರಾದರೂ ಬೇಕೆಂದಾಗ ಬಕುಳಾ ಮಾತೆಯನ್ನು ನೇಮಿಸುತ್ತಾನೆ. ಹೀಗೆ ಶ್ರೀನಿವಾಸ ಬಕುಳಾ ದೇವಿಯ ಮನೆಯಲ್ಲಿ ನೆಲೆಸುತ್ತಾನೆ. ದ್ವಾಪರ ಯುಗದಲ್ಲಿ ಕೃಷ್ಣನನ್ನು ಸಾಕಿ ಸಲಹಿದ ಯಶೋದೆಗೆ ಕೃಷ್ಣನಿಗೆ ಮದುವೆ ಮಾಡುವ ಭಾಗ್ಯ ಒದಗಿರುವುದಿಲ್ಲ. ಹಾಗಾಗಿ ಕೃಷ್ಣನನ್ನು ಬೇಡಿಕೊಂಡಾಗ ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ಮುಂದಿನ ಕಲಿಯುಗದಲ್ಲಿ ನಿನಗೆ ಆ ಭಾಗ್ಯ ಒದಗಿ ಬರುತ್ತದೆ ಎನ್ನುತ್ತಾನೆ. ಬ ಎಂದರೆ ವಿಶ್ವದಲ್ಲಿ ಶ್ರೇಷ್ಠನಾದವನು ಎಂದರ್ಥ. ಅವನೇ ಶ್ರೀಕೃಷ್ಣ. ಕು ಅಂದರೆ ಅವನನ್ನು ಪರಿಪಾಲಿಸುವವಳು, ಅಂದರೆ ಶ್ರೇಷ್ಠನಾದವನನ್ನು ಪರಿಪಾಲಿಸುವವಳೇ ಯಶೋಧಾಮಾತೆ. ಆ ಯಶೋಧಾದೇವಿಯೇ ಈ ಕಲಿಯುಗದಲ್ಲಿ ಬಕುಳಾದೇವಿ. ಶ್ರೀಕೃಷ್ಣ ಪರಮಾತ್ಮನೇ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಅವತರಿಸುತ್ತಾನೆ. Thank you.
ತೊಂಡ ದೇಶದ ರಾಜನಾದ ಆಕಾಶ ರಾಜನಿಗೆ ಮಕ್ಕಳಿಲ್ಲದ ಕಾರಣ ಕುಲಗುರುಗಳ ಆದೇಶದಂತೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲು ತಯಾರು ಮಾಡುತ್ತಾರೆ. ಹಾಗೆ ಯಾಗದ ತಯಾರಿಗಾಗಿ ಭೂಮಿಯನ್ನು ಅಗೆದು ಸ್ವಚ್ಛ ಮಾಡಬೇಕಾಗುತ್ತದೆ. ಹಾಗೆ ಭೂಮಿಯನ್ನು ಅಗೆಯುವಾಗ ಸಹಸ್ರದಳದ ಕಮಲದಲ್ಲಿ ಹೆಣ್ಣು ಮಗುವೊಂದು ಸಿಗುತ್ತದೆ. ಆಗ ಅಶರೀರವಾಣಿಯಂತೆ ಆಕಾಶರಾಜ, ಇವಳನ್ನು ನಿನ್ನ ಸ್ವಂತ ಮಗಳಂತೆ ಬೆಳೆಸು, ಮುಂದೆ ನಿನ್ನಿಂದ ಲೋಕ ಕಲ್ಯಾಣವಾಗಬೇಕಾಗಿದೆ ಎಂದು. ಹಾಗೆ ಆಕಾಶರಾಜ ಪದ್ಮದಲ್ಲಿ ಜನಿಸಿದವಳಿಗೆ ಪದ್ಮಾವತಿ ಎಂದು ನಾಮಕರಣ ಮಾಡುತ್ತಾನೆ. ರಾಮಾಯಣದ ಕಾಲಘಟ್ಟದಲ್ಲಿ ನಿಜವಾದ ಸೀತೆಯ ಬದಲಿಗೆ ರಾವಣ ಲಂಕೆಯಲ್ಲಿ ಅಗ್ನಿದೇವನ ಪುತ್ರಿಯಾದ ವೇದವತಿ ಸೀತೆಯಾಗಿರುತ್ತಾಳೆ. ಮುಂದೆ ನಿಜವಾದ ಸೀತೆ ರಾಮನಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿ ವೇದವತಿಯನ್ನು ವಿವಾಹವಾಗಲು ಹೇಳುತ್ತಾಳೆ. ಆದರೆ ರಾಮ ಏಕಪತ್ನಿ ವ್ರತಸ್ಥ ಆದ ಕಾರಣ ಮುಂದಿನ ಅವತಾರದಲ್ಲಿ ಶ್ರೀನಿವಾಸನಾಗಿ ಮದುವೆಯಾಗುತ್ತೇನೆ ಎಂದು ಮಾತು ಕೊಡುತ್ತಾನೆ. ಆ ವೇದವತಿಯು ಈಗ ಶ್ರೀನಿವಾಸನಿಗಾಗಿ ಪದ್ಮಾವತಿಯಾಗಿ ಜನಿಸುತ್ತಾಳೆ. ಬಂಗಾರ ತೆನೆಗೆಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿಗಿರಿ ಚಂದಾದ ಮುಗುಳುಮಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಕವಿಯುವ ಜೀವನ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಬಂಗಾರ ತೆನೆಗೆಲ್ಲ ಬಂಗಾಡಿ ಮನೆ ಮನೆಗೆ ಬೇಸಾಯಗಾರ ಮನೆಗೆ ತೋರಣ ಬಂಗಾರ ಕರೆಯೋ ಬರಿದಾಳು ಧಾನ್ಯಲಕ್ಷ್ಮಿ ಭೂಮಿ ತುಂಬ ರತ್ನಾದ ಪೈರು. ಆಕಾಶ ರಾಜ, ಇವಳನ್ನು ನಿನ್ನ ಸ್ವಂತ ಮಗಳಂತೆ ಬೆಳೆಸು, ಮುಂದೆ ನಿನ್ನಿಂದ ಲೋಕ ಕಲ್ಯಾಣವಾಗಬೇಕಾಗಿದೆ, ಲೋಕ ಕಲ್ಯಾಣವಾಗಬೇಕಾಗಿದೆ, ಲೋಕ ಕಲ್ಯಾಣವಾಗಬೇಕಾಗಿದೆ. ಬ್ರಹ್ಮ ವಿಷ್ಣು ಶಿವರ ಪ್ರಿಯ ಮಡದಿರು ಭೂಮಿಗೆ ಬಂದರು. ಮಂಗಳ ದಿವಸ ಅಂಗಳ ಧವಸ ಧಾನ್ಯದ ಬೆಳಕಾಯ್ತು. ಭತ್ತದ
ಪ್ರಾಣಿಗೆ ಆರತಿ ಬಂಗಾರ ದೆನೆದೆನೆಯೆಲ್ಲ ಬಂಗಾಡಿ ಮನೆಗೆ ಸಂತೋಷ ಹಿಡಿ ಚಂದಾನ ನೋಡುನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಕವಿಯುವ ಜೀವನ ತುಂಬಿ ತುಳುಕಲಿ ಆನಂದಗಳ ನಾಡಿಗೆ ಭೂಮಿಗೆ ಆರತಿ ದುರ್ಗಾ ಮಾತೆಯ ಆಶ್ರಯದಲ್ಲಿ ಬೆಳೆಯುತ್ತಿರುವ ಶ್ರೀನಿವಾಸ ಒಮ್ಮೆ ಬೇಟೆಗೆಂದು ಕಾಡಿಗೆ ಹೊರಡುತ್ತಾನೆ. ಅವನಿಗೆ ಕಾಡಿಗೆ ಹೋಗಲು ಅಶ್ವ ಬೇಕೆನಿಸಿ ವಾಯುದೇವರನ್ನು ಅಶ್ವವನ್ನಾಗಿ ಮಾಡಿ ಕಾಡಿಗೆ ತೆರಳುತ್ತಾನೆ. ಇತ್ತ ಆಕಾಶರಾಜನ ಆಸ್ಥಾನದಲ್ಲಿ ತೊಂಡ ರಾಜ್ಯದ ರಾಜಕುಮಾರಿಯಾಗಿ ಬೆಳೆದ ಪದ್ಮಾವತಿ ದೇವರ ಪೂಜೆಗೆಂದು ಹೂವನ್ನು ಅರಸುತ್ತಾ ಸಖಿಯರೊಂದಿಗೆ ಕಾಡಿಗೆ ತೆರಳುತ್ತಾಳೆ. ಕಾಡಿನಲ್ಲಿ ಶ್ರೀನಿವಾಸ ಹಾಗೂ ಪದ್ಮಾವತಿಯ ಪರಸ್ಪರ ಭೇಟಿಯಾಗುತ್ತದೆ. ಶ್ರೀನಿವಾಸ ಪದ್ಮಾವತಿಯನ್ನು ಕಂಡು ಮನಸೂರೆಗೊಂಡು ಆಕೆಯನ್ನು ಮಾತನಾಡಿಸಲು ಮುಂದೆ ಬಂದಾಗ ಪದ್ಮಾವತಿ ತನ್ನ ತಂದೆ ತಾಯಿಯ ಅನುಮತಿ ಇಲ್ಲದೆ ನೀನು ನನ್ನಲ್ಲಿ ಮಾತನಾಡುವುದು ಸರಿಯಲ್ಲ ಎಂದು ವಿರೋಧಿಸುತ್ತಾಳೆ. ಆದರೆ ಶ್ರೀನಿವಾಸ ಮೋಹಗೊಂಡು ಆಕೆಯನ್ನು ನೋಡುತ್ತಾ ನಿಂತಾಗ ಸಖಿಯರು ಹಾಗೂ ಪದ್ಮಾವತಿ ಸೇರಿ ಕಲ್ಲನ್ನು ಎಸೆಯುವಾಗ ಕಲ್ಲು ಅಶ್ವಕ್ಕೆ ತಗಲಿ ಅಶ್ವವು ಸಾಯುತ್ತದೆ. ಹೆದರಿ ದಿಗ್ಭ್ರಮೆಗೊಂಡು ಪದ್ಮಾವತಿ ಹಾಗೂ ಸಖಿಯರು ಆಸ್ಥಾನ ಸೇರುತ್ತಾರೆ. ಶ್ರೀನಿವಾಸನನ್ನು ಕಂಡ ದಿನದಿಂದ ಪದ್ಮಾವತಿಯ ಮನಸ್ಸಿನಲ್ಲಿ ಏನೋ ತಳಮಳಗೊಂಡು ಅನಾರೋಗ್ಯಕ್ಕೆ ತುತ್ತಾಗುತ್ತಾಳೆ. ಅತ್ತ ಶ್ರೀನಿವಾಸ ಕೂಡ ಮನೆಗೆ ತೆರಳಿ ಅನ್ನ ಆಹಾರ ಸ್ವೀಕರಿಸದೆ ನಿದ್ರಾಪರವಶನಾಗುತ್ತಾನೆ. ಮದುವೆಯು ನೀ
ಶ್ರೀನಿವಾಸನಿಂದ ಎಲ್ಲ ವಿಷಯವನ್ನು ತಿಳಿದ ಬಕುಳಾದೇವಿ ಸಂತೋಷಗೊಂಡು ಪದ್ಮಾವತಿಯ ವಿವಾಹದ ವಿಚಾರವನ್ನು ಆಕಾಶರಾಜನಲ್ಲಿ ಪ್ರಸ್ತಾವಿಸಲು ಅಗಸ್ತ್ಯೇಶ್ವರ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ದೊಡ್ಡ ರಾಜ್ಯಕ್ಕೆ ತೆರಳುತ್ತಾಳೆ. ಇತ್ತ ಪದ್ಮಾವತಿಯು ಯಾವುದೇ ರೀತಿಯ ಚಿಕಿತ್ಸೆ ನೀಡಿದರೂ ಗುಣಮುಖಳಾಗುವ ಲಕ್ಷಣ ಕಾಣುತ್ತಿರಲಿಲ್ಲ. ಲೋಕ ಕಲ್ಯಾಣಕ್ಕಾಗಿ ಈ ಮದುವೆ ನಡೆಯಲೇಬೇಕಾದ್ದರಿಂದ ಶ್ರೀನಿವಾಸ ಮಧ್ಯ ವಯಸ್ಸಿನ ಕೊರವಂಜಿಯ ವೇಷವನ್ನು ಧರಿಸಿ ಬ್ರಹ್ಮಾಂಡವನ್ನೇ ಬುಟ್ಟಿಯನ್ನಾಗಿಸಿ ಬ್ರಹ್ಮನನ್ನು ಮಗುವನ್ನಾಗಿಸಿ ರುದ್ರ ದೇವರನ್ನು ದಂಡವನ್ನಾಗಿ ಬಳಸಿ ದೊಡ್ಡ ರಾಜ್ಯಕ್ಕೆ ತೆರಳುತ್ತಾಳೆ. ಆಸ್ಥಾನದ ಸಖಿಯರಿಂದ ರಾಜ್ಯಕ್ಕೆ ಕೊರವಂಜಿ ಬಂದ ವಿಷಯವನ್ನು ಅರಿತ ಮಹಾರಾಣಿ ಕೊರವಂಜಿಯನ್ನು ಆಸ್ಥಾನಕ್ಕೆ ಕರೆಸುತ್ತಾಳೆ. ಕೊರವಂಜಿ, ಮಹಾರಾಣಿ, ನಿಮ್ಮ ಮಗಳು ಪದ್ಮಾವತಿ ಒಬ್ಬ ಪುರುಷನನ್ನು ಕಂಡು ಮೋಹಿತಳಾಗಿದ್ದಾಳೆ. ಅವರನ್ನು ವಿವಾಹ ಮಾಡಿಕೊಟ್ಟರೆ ಅವಳು ಸರಿ ಹೋಗುತ್ತಾಳೆ. ಇನ್ನು ಕೆಲವೇ ದಿನಗಳಲ್ಲಿ ಅವಳ ಮದುವೆ ಮಾಡುವುದು ಅನಿವಾರ್ಯ. ಇನ್ನು ಕೆಲವೇ ಹೊತ್ತಲ್ಲಿ ಒಬ್ಬಳು ಹೆಂಗಸು ಬರುತ್ತಾಳೆ. ಅವಳು ಎಲ್ಲಾ ವಿಷಯವನ್ನು ನಮಗೆ ತಿಳಿಸುತ್ತಾಳೆ ಎಂದು ಕೊರವಂಜಿ ಅಲ್ಲಿಂದ ಹೊರಡುತ್ತಾಳೆ. ರಾಟೆ ವಾಲೆ ಯಾ ಕಿವಿಯೋಳೆ
ಕಲ್ಯಾಣವನ್ನು ಪ್ರಸ್ತಾವಿಸಲು ಆಕಾಶರಾಜನ ಆಸ್ಥಾನಕ್ಕೆ ಬರುತ್ತಾಳೆ. ಇತ್ತ ಗೌರಂಜಿಯ ಮಾತನ್ನು ಕೇಳಿದ ಆಕಾಶರಾಜ ಹಾಗೂ ಮಹಾರಾಣಿ ಬಕುಳ ಮಾತೆಯ ಬರುವಿಕೆಯನ್ನೇ ಕಾಯುತ್ತಿರುತ್ತಾರೆ. ಶ್ರೀನಿವಾಸನ ವಿಚಾರವನ್ನೆಲ್ಲ ತಿಳಿದು ಆಕಾಶರಾಜ ಮದುವೆಗೆ ಒಪ್ಪುತ್ತಾನೆ. ಶ್ರೀನಿವಾಸ ಸಂತೋಷದಿಂದ ಮದುವೆಯ ಎಲ್ಲ ತಯಾರಿಯನ್ನು ಮಾಡುತ್ತಾನೆ. ಮದುವೆಯಲ್ಲಿ ಮುಕ್ಕೋಟಿ ದೇವರುಗಳು, ಸಾವಿರಾರು ಋಷಿಮುನಿಗಳು ಎಲ್ಲರೂ ಭಾಗವಹಿಸಿದ್ದರಿಂದ ಎಲ್ಲರಿಗೂ ಊಟದ ವ್ಯವಸ್ಥೆ ಹಾಗೂ ಮದುವೆಯ ಖರ್ಚಿಗೆ ಶ್ರೀನಿವಾಸನಲ್ಲಿ ಹಣವಿಲ್ಲದ ಕಾರಣ ಕುಬೇರನಿಂದ ಸಾಲವನ್ನು ಪಡೆದು ಮದುವೆಯನ್ನು ಸುಸೂತ್ರವಾಗಿ ನೆರವೇರಿಸುತ್ತಾನೆ. ಹಾಗಾಗಿ ಈಗಲೂ ಕೂಡ ಶ್ರೀನಿವಾಸ ಕುಬೇರನ ಸಾಲವನ್ನು ತೀರಿಸುತ್ತಿದ್ದಾನೆ ಎಂಬ ಮಾತು ಪ್ರಚಲಿತದಲ್ಲಿದೆ. ಹೀಗೆ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಹಾಗೂ ಪದ್ಮಾವತಿಯ ಮದುವೆಯಾಯಿತು. ಅದಕ್ಕಾಗಿ ಶ್ರೀನಿವಾಸ ಕಲ್ಯಾಣದಲ್ಲಿ ಮಾತ್ರ ಮಾಂಗಲ್ಯ ತಂತು ನಾನೇನ ಮಮ ಜೀವನ ಹೇತುನ, ಇದರ ಬದಲಾಗಿ ಮಾಂಗಲ್ಯಂ ತಂತು ನಾನೇನ ಭಕ್ತ ಜೀವನ ಹೇತುನ ಕಂಠೆ ಬದ್ದಾಮಿ ಸಭೆಗೆ ತ್ವಮ ಜೀವ ಶರದಾಶತಮ ಎಂದು ಹೇಳಲಾಗುತ್ತದೆ. ಹೀಗಾಗಿ ಶ್ರೀನಿವಾಸ ಕಲ್ಯಾಣವನ್ನು ಭೂಲೋಕದಲ್ಲಿ ನೆರವೇರಿಸಿದರೆ ಲೋಕ ಕಲ್ಯಾಣವಾಗುತ್ತದೆ ಎಂಬ ನಂಬಿಕೆ ಇದೆ. शरच्चन्द्रबालं महादन्त्यकालं
पुष्पहासं जगत्सन्निवासं शतादिव्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं भजे बोलो नारायण नारायण हरि हरि स्वामी नारायण नारायण हरि हरि ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ದಶರಥ ನಂದನ ದಶಮುಖ ಮಾರ್ದನ ಪಕ್ಷಿ ವಾಹನ ಗೋವಿಂದ ಹರಿ ಗೋವಿಂದ. ಎಲ್ಲರೂ ಒಟ್ಟಾಗಿ ಹೇಳಿ, ಎಲ್ಲರೂ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣ ಈ ವೇದಿಕೆಯಲ್ಲಾಗಿದೆ. ಎಲ್ಲರೂ ಜೋರಾಗಿ ಒಟ್ಟಿಗೆ ಒಮ್ಮೆ ಗೋವಿಂದನ ಶ್ರೀನಿವಾಸನ ಸ್ಮರಣೆಯನ್ನು ಮಾಡೋಣ. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಶಿಷ್ಟ ಪಾಲಕ ಕಷ್ಟ ನಿವಾರಕ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಭಕ್ತ ವತ್ಸಲ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. बोलो श्री वेंकटरमण पादಕ್ಕೆ ಗೋವಿಂದ ಹರಿ ಗೋವಿಂದ. बोलो श्री वेंकटरमण पादಕ್ಕೆ ಗೋವಿಂದ ಹರಿ ಗೋವಿಂದ. बोलो श्री वेंकटरमण पादಕ್ಕೆ ಗೋವಿಂದ ಹರಿ ಗೋವಿಂದ. ಪ್ರಭು ಶ್ರೀ ರಾಮಚಂದ್ರ ಪಾದಕ್ಕೆ ಗೋವಿಂದ ಹರಿ ಗೋವಿಂದ. ಪ್ರಭು ಶ್ರೀ ರಾಮಚಂದ್ರ ದೇವರ ಪಾದಕ್ಕೆ ಗೋವಿಂದ ಹರಿ ಗೋವಿಂದ. ಪ್ರಭು ಶ್ರೀ ರಾಮಚಂದ್ರ